ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿಯೇ ನಮಸ್ತುತೆ. ಭಕ್ತಿಯಂತ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ. ಭಕ್ತಿಯಂತ ಹೃದಯ ಶರಣ ಬಸವೇಶ್ವರರು ಮಾಡಿದಂತ ಹೃದಯ. ಭಕ್ತಿಯಂತ ಹೃದಯ ಹೇಮರಡ್ಡಿ ಮಲ್ಲಮ್ಮ ಮಾಡಿದಂತ ಹೃದಯ. ಭಕ್ತಿಯಂತ ಹೃದಯ ಗುರುಕುಮಾರ ಪಂಚಾಕ್ಷರೇಶ್ವರ ನೀನು ಅಂಧ ಅನಾಥ ಮಕ್ಕಳ ಮೇಲೆ ತೋರಿದಂತ ಹೃದಯ. ನೀನು ಅಂಧ ಅನಾಥ ಮಕ್ಕಳ ಮೇಲೆ ತೋರಿದಂತ ಹೃದಯ. ಪ್ರಥಮದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ನಿರ್ವಿಕಲ್ಪ ಸಮಾಧಿಗೆ ಶಿರ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡಿ ಮಲಪಹಾರ ತೀರದಿ ಶಿವಯೋಗ ಮಂದಿರವನ್ನು ಸ್ಥಾಪನೆಗೈದಿರ್ತಕ್ಕಂತಹ ಶ್ರೀ ಗುರು ಹಾನಗಲ್ಲ ಕುಮಾರೇಶ್ವರರ ಕರ್ತೃವದಿಗೂ ಕೂಡ ಶಿರ ಸಾಷ್ಟಾಂಗ ನಮಸ್ಕಾರ. ಅರಮನೆಯಲ್ಲಿದ್ದ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ಅಂದ ಅನಾಥರ ಬಾಳಿಗೆ ದೀನ ದಲಿತರ ಬಾಳಿಗೆ ಬೆಳಕಾಗಿರ್ತಕ್ಕಂತಹ ಗದುಗಿನ ಪಂಡಿತ್ ಪಂಚಾಕ್ಷರಿ ಗುರುವರರ ಕರ್ತೃವದಿಗೂ ಕೂಡ ಶಿರ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡಿ ತ್ರಿಭಾಷಾ ಕವಿ ನಡೆದಾಡುವ ದೇವರು ತುಲಾಭಾರ ಚಕ್ರವರ್ತಿ ಪದ್ಮ ವಿಭೂಷಣ ಗಾನ ಗಂಧರ್ವ ಪಂಡಿತ ಪುಟ್ಟರಾಜ ಗುರುವರರ ಕರ್ತೃವದಿಗೂ ಕೂಡ ಶಿರ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡುತ್ತಾರೆ. ಎಲ್ಲ ವಿದ್ಯಾಗುರುಗಳಾಗಿರ್ತಕ್ಕಂತಹ ಶ್ರೀ ಶಿವಲಿಂಗೇಶ ಶಾಸ್ತ್ರಿಗಳು ಸಿದ್ದಾಪುರ ಅವರ ಚರಣಕಮಲಗಳು ಕೂಡ ಶಿರ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡಿ ಇಲ್ಲಿ ಆಗಮಿಸಿದಂತಹ ಎನ್ನ ಇನ್ನೋರ್ವ ಗುರುಗಳಾಗಿರ್ತಕ್ಕಂತಹ ಫಕೀರಯ್ಯಜ್ಜನವರ ಪಾದಗಳಿಗೂ ಕೂಡ ಶಿರ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡುತ್ತಾರೆ. ಹಾಗೂ ಆಶ್ರಮದಿಂದ ಆಗಮಿಸಿದಂತಹ ಎಲ್ಲ ಆಶ್ರಮದ ಶಿಷ್ಯರೊಂದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾರೆ. ಮೊದಲಿಗೆ ಒಂದು ವಚನವನ್ನು ಹೇಳಿ ಪ್ರಾರಂಭ ಮಾಡಿ ಪುಟ್ಟಯ್ಯಜ್ಜನವರು ಬರೆದಿರ್ತಕ್ಕಂಥ ವಚನ ಭಕ್ತಿ ಅಂತ ಹೃದಯ ವೀರೇಶ್ವರ ಶರಣರು ಮಾಡಿದಂಥ ಹೃದಯ ಅಂತ ಪುಟ್ಟಯ್ಯಜ್ಜನಿಗೆ ಭಕ್ತಿಗೆ ಉಪಮೇಯವನ್ನು ಕೊಡ್ತಾರೆ. ಉಪಮೇಯ ಅಂತಂದ್ರೆ ಭಕ್ತಿ ಹೆಂಗಿರಬೇಕು, ಯಾರಾದ್ರೂ ಭಕ್ತಿ ಮಾಡಬೇಕು ಅಂತಕ್ಕಂಥದ್ದನ್ನ ಭಕ್ತಿಗೆ ಉಪಮೇಯ. ಈಗ ಉಪಮೇಯ ಕೊಡುದು ಅಂತಂದ್ರೆ ಎಲ್ಲರಿಗೂ ಬರಕ್ ಸಾಧ್ಯ ಇಲ್ಲ. ಉಪಮೇಯ ಎಲ್ಲರಿಗೂ ಕೊಡಕ್ ಸಾಧ್ಯ ಇಲ್ಲ. ಏನಪ್ಪ ಉಪಮೇಯ, ಹೆಂಗ್ ಉಪಮೇಯ ಕೊಡಬೇಕು? ಈಗ ನಾವು ಮನೆ ಮುಂದೆ ಬಹಳ ಮಳೆ ಆಗಿರ್ತೈತಿ. ಮಳೆಯಾಗಿ ಮನೆ ಮುಂದೆ ನೀರ್ ಹರಿತಿರ್ತಾವಲ್ಲ, ಆ ನೀರ್ ಹರಿ ಮುಂದೆ ಏನಂತೀವಿ ನಾವು ನಿಂತ ಭಾಳ ನೀರ್ ಹರಿಯಾಕತ್ತಿದ್ರೆ ಏನಂತೀವಿ, ಇವತ್ತು ಭಾರಿ ಮಳೆ ಆಗಿತ್ತಪ್ಪ ನೋಡ ಹಳ್ಳ ಹರಿದಾಗ ಮನೆ ಮುಂದೆ ನೀರ್ ಹರಿದತ್ತಿ ಅಂತೀವಿ. ಅದ ಒಂದು ಹಳ್ಳದ ಮುಂದೆ ನಿಂತು ಹೋಗಿ ಏನಂತೀವಿ, ಹಳ್ಳ ಭಾಳ ಹರಿಯಾಕತ್ತಿತ್ತು ಅಂತಂದ್ರೆ ಇವತ್ತು ನಾವು 3 ಹಳ್ಳ ಹೊಳಿ ಹರಿದಂಗ ಹರಿಯಾಕತ್ತಿತ್ತು ಅಂತೀವಿ. ಅದ ಹೊಳಿ ಮುಂದೆ ಹೋಗಿ ನಿಂತೀವಿ, ಅಲ್ಲಿ ಏನಂತೀವಿ, ಹೊಳಿ ಭಾಳ ಹರಿಯಾಕತ್ತಿತ್ತು ಅಂತಂದ್ರೆ ಏನಪ್ಪ ಹೊಳಿ ನೋಡಿದ್ರೆ ಸಮುದ್ರ ನೋಡ್ದಾಗ ನೋಡ ಅಂತೀವಿ ಹೊಳಿ. ಅದ ಸಮುದ್ರಕ್ಕೆ ಹೋಗಿ ನಿಂತ ಸಮುದ್ರ ಮುಂದೆ ಹೋಗಿದ್ದೆ, ಏನಪ್ಪ ಸಮುದ್ರ ನಮ್ಮ ಮನೆ ಮುಂದೆ ನೀರ್ ಹರಿದಾಗ ಹರಿತಂತೀವನ, 3 ಹಾಳು ಹರಿದಾಗ ಹರಿತೈತೆ ಅಂತೀವನ, ಹೊಳಿ ಹರಿದಾಗ ಹರಿತೈತೆ ಅಂತ ಇಲ್ಲ. ಅಂದ್ರೆ ಸಮುದ್ರಕ್ಕ ಉಪಮೇಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕ ಸಮುದ್ರ ವಿಶಾಲವಾಗಿರ್ತಕ್ಕಂಥದ್ದು. ಹಂಗ ಉಪಮೇಯವನಿಗೆ ಅಜ್ಜಾರು ಉಪಮೇಯ ಕೊಟ್ರು ಅಂತಂದ್ರ ಭಕ್ತಿಗೆ ಯಾರು ಉಪಮೇಯ ಕೊಟ್ರು ಅಂತಂದ್ರ ಹೆಂಗ ಸಮುದ್ರದ ಹಂಗ ವಿಶಾಲವಾಗಿದಾರೋ ಹಂಗ ಶರಣ ಮಹಾತ್ತರ ಉಪಮೇಯನ ಮಾತ್ರ ಕೊಟ್ಟರು ಹೊರತು ಸಾಮಾನ್ಯವಾಗಿ ಹಳ್ಳಗಳ ಉಪಮೇಯವನ್ನು ಕೊಟ್ಟಿಲ್ಲ. ಅದಕ್ಕೆ ಒಂದು ಸ್ಥಾನಮಾನ ಇರಬೇಕು ಅಂತ ಹಂಗ ಭಕ್ತಿಗೆ ಉಪಮೇಯವನ್ನು ಕೊಟ್ಟರು. ಭಕ್ತಿ ಅಂತ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ. ನಾವೆಲ್ಲರೂ ಕೇಳ್ತೀವಿ, 40 ವೀರೇಶ್ವರ ಶರಣರ ಒಂದು ಜೀವನವನ್ನ ಎಲ್ಲರೂ ಕೇಳಿರ್ತಾರೆ. ಯಾಕಪ್ಪ ಅವರು ಉಪಮೇಯ ಭಕ್ತಿಗೆ ಕೊಟ್ಟರು ಅಂತಂದ್ರೆ, ಎಂಥ ಭಕ್ತಿ ಅಂತಂದ್ರ ವೀರೇಶ್ವರ ಶರಣರು ಪ್ರಾಣಿ ಹಿಂಸೆಯನ್ನ ತಡಿತಕ್ಕಂಥವ್ರು. ಯಾವಾಗ ಪ್ರಾಣಿ ಹಿಂಸೆ ಅಂತಕ್ಕಂಥ ನಡೀತದೋ ಹೆಂಡರು ಮಕ್ಕಳನ್ನ ಸಮೇತ ಊರನ್ನ ಬಿಟ್ಟು ಸೊಲ್ಲಾಪುರಕ್ಕೆ ಬಂದು ನೆಲೆಸಿರ್ತಕ್ಕಂಥವ್ರು ಶರಣರು. ಆ ಸೊಲ್ಲಾಪುರಕ್ಕೆ ಬಂದು ನೆಲೆಸಿರ್ತಕ್ಕಂಥ ಅವ್ರ ಭಕ್ತಿ ಇಟ್ಟು ಎದರ ಮೇಲೆ ಪ್ರಾಣಿಗಳ ಮೇಲೆ ಅವರೊಂದು ಭಕ್ತಿ ಶರಣ ಜೀವನವನ್ನ ಸಾಗಿಸ್ತಿದ್ರು. ಅವ್ರ ಭಕ್ತಿಗೆ ಒಲಿದಿರ್ತಕ್ಕಂಥವ್ರು ಹೆಂಗಿತ್ತು ಅಂತಂದ್ರೆ ಭಕ್ತಿ ಅವ್ರದ್ದು ಕೊನೆ ಕಾಲಕ್ಕೆ ಶರಣ ಜೀವನ ಎಲ್ಲವನ್ನು ಮುಗಿಸಿ ಕೊನೆ ಘಟ್ಟಕ್ಕೆ ಬಂದಿರ್ತಾರೆ. ಈ ಇಹಲೋಕದ ಯಾತ್ರೆಯನ್ನ ಮುಗಿಸುವಂತ ಕಾಲಘಟ್ಟದೊಳಗ ಅವ್ರಿಗೊಂದು ಆಸೆ, ಈ ಇಹಲೋಕಕ್ಕೆ ಬಂದೇನಿ, ಈ ಇಹಲೋಕವನ್ನ ಬಿಟ್ಟು ಹೋಗ್ಬೇಕಾಗಿತ್ತು ಅಂದ್ರ ನನ್ನ ಕೊನೆಯ ಆಸೆ ಅಂತ ಏನಿತ್ತು ಅಂತಂದ್ರ ಅವ್ರದ್ದು ಅಲ್ಲೊಬ್ರು ಸ್ವಾಮಿಗಳು ಇರ್ತಾರೆ, ಶಿವಲಿಂಗ ದೇವರು ಅಂತ ಸ್ವಾಮಿಗಳು ಇರ್ತಾರೆ.
ಆ ಸ್ವಾಮಿಗಳು ಬರ್ದು ಹೇಳ್ತಾರೆ, ನೋಡ್ರಪ್ಪ ಇನ್ನ ಈ ಭೂಲೋಕಕ್ಕೆ ಬಂದಿದ್ದ ನನ್ನ ಯಾತ್ರೆ ಮುಗಿದೈತಿ, ಈ ಯಾತ್ರೆ ಬಿಟ್ಟು ನಾ ಪರಲೋಕಕ್ಕೆ ಬಿಟ್ಟು ಹೋಗ್ಬೇಕಾಗ್ಯದ, ನನಗೊಂದಿಷ್ಟು ಹಾನಗಲ್ ಕುಮಾರಸ್ವಾಮಿಗಳು ನೋಡ್ಬೇಕಾಗ್ಯದ, ಅವ್ರನ್ನ ಕರೆಸಿದ್ರೆ ಬಹಳ ಚಲೋ ಆಗತ್ತ ಅಂದಾಗ ಆ ಸುದ್ದಿ ಹಾನಗಲ್ ಕುಮಾರಸ್ವಾಮಿಗಳಿಗೆ ಗೊತ್ತಾಗತ್ತ. ತಕ್ಷಣವೇ ಹಾನಗಲ್ ಕುಮಾರಸ್ವಾಮಿಗಳು ಸೊಲ್ಲಾಪುರಕ್ಕೆ ಹೋಗ್ತಾರೆ. ಯಾವಾಗ ದೇಹ ಎಲ್ಲ ಜಡದೇಹ ಅದ, ಆದ್ರೂ ಯಾವಾಗ ಹಾನಗಲ್ ಕುಮಾರಸ್ವಾಮಿಗಳು ನೋಡಿದ್ರು ಶರಣರು, ವೀರೇಶ್ವರ ಶರಣರು, ಮನಸ್ಸಿನೊಳಗ ಅವರ ಮುಖದೊಳಗೆ ಒಂದು ಖುಷಿ ಬಂದ್ಬಿಡುತ್ತೆ, ಆನಂದ ಬಾಷ್ಪ, ಪರಮಾನಂದ ಅಂತೀವಲ್ಲ. ಕುಮಾರಪ್ಪನ ನೋಡಿದ್ರೆ ಸಾಕು ಅವರಿಗೆ ಆನಂದ ಬಾಷ್ಪ ಬರ್ತದ. ಆಗ ಕುಮಾರಪ್ಪ ಬಂದಾಗ ಒಂದಿಷ್ಟು ಸಮಯವನ್ನು ಕಳೆದು ಹೇಳ್ತಾರಪ್ಪ, ನನ್ನ ಸಮಯ ಆಗಾಗ ಬಂದದ, ಇನ್ನು ನಾ ಹೋಗಬೇಕಂತೀನಿ, ಏನು ಕಾರ್ಯ ವಿಧಾನಗಳದಾವ ಅದನ್ನು ನಡೆಸಿಕೊಟ್ಟಿದೆ. ಆಯ್ತು, ಎಲ್ಲ ಲಿಂಗ ಪೂಜೆ, ಸ್ನಾನ ಮಾಡಿದ್ರು, ಲಿಂಗ ಪೂಜೆ ನಡೀತು. ವೀರೇಶ್ವರ ಶರಣರು ಕೂಡ ಕೈಯೊಳಗೆ ಲಿಂಗವನ್ನು ಹಿಡ್ಕೊಂಡಾರ. ಒಂದು ಕುಮಾರಜ್ಜನ ಕೂತಾರ, ಲಿಂಗ ಪೂಜೆ ನಡೆಯಕತ್ತದ. ವೀರೇಶ್ವರ ಶರಣರು ಲಿಂಗ ಪೂಜೆ ಹಿಡ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಲಿಂಗ ಪೂಜೆ ಮಾಡೋ ಸಂದರ್ಭದೊಳಗ ಒಂದಿಷ್ಟು ಕಣ್ಣನ್ನ ಬಿಟ್ಟು ಕುಮಾರಪ್ಪ ನೋಡಿ ಹೇಳ್ತಾರೆ, ಯಪ್ಪ ಕುಮಾರಪ್ಪ, ಆಯ್ತ್ರಪ್ಪ, ಇದು ನಾನು ಬಿಟ್ಟು ಹೋಗ್ಬೇಕಾಗ್ಯದ. ನನ್ನ ಕೊನೆಯ ಆಸೆ ಏನ್, ನನ್ನ ಕೊನೆಯ ಆಸೆ ಅಂತಂದ್ರ ಈ ಲಿಂಗಪ್ಪನ ಹಿಡಿದಿನಿ, ಈ ಲಿಂಗಪ್ಪನ ಒಂದು ತೀರ್ಥ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ನನಗೊಂದಿಷ್ಟು ನಿಮ್ಮ ಪಾದೋದಕವನ್ನು ಕೊಡ್ರಪ್ಪ. ಕುಮಾರಜ್ಜರು ಅಲ್ಲಿಯವರೆಗೆ ಯಾರಿಗೂ ಕೂಡ ಪಾದೋದಕವನ್ನು ಕೊಟ್ಟವರಲ್ಲ, ಎಂದೂ ಕೂಡ ತಮ್ಮ ಪಾದ ತೊಳಸ್ಕೊಂಡು ಯಾರಿಗೂ ಪಾದೋದಕ ಕೊಟ್ಟವರಲ್ಲ. ಯಾವಾಗ ವೀರೇಶ್ವರ ಶರಣರು ನಿಮ್ ಪಾದೋದಕ ಕೊಡುವಂತಂದ್ರ ಅವರ ಭಕ್ತಿಗೆ ಮೆಚ್ಚಿ ಪ್ರಪ್ರಥಮವಾಗಿ ಕುಮಾರೇಶ್ವರರು ಅವರಿಗೆ ಪಾದೋದಕ, ಅಂದ್ರೆ ಅವರಲ್ಲಿರ್ತಕ್ಕಂಥ ಭಕ್ತಿ ಅಂತದಿತ್ತು ಅಂತ. ಅದಕ್ಕೆ ಆ ಭಕ್ತಿಗೆ ವೀರೇಶ್ವರ ಶರಣರ ಭಕ್ತಿ. ಕುಮಾರಜ್ಜರು ಕೂಡ ಅಷ್ಟೇ ಭಕ್ತಿವಂತರ ಅವ್ರಬೇಕು. ಯಾಕಂದ್ರೆ ಈ ಮಠವನ್ನ ಕಟ್ಟಬೇಕಾಗಿತ್ತು, ಶಿವಯೋಗ ಮಂದಿರ ಸ್ಥಾಪನೆ ಆಗ್ಬೇಕಾಗಿತ್ತು ಅಂತಂದ್ರ ಹಳ್ಳಿ ಏನ್ ಮಾಡ್ತಿದ್ರು, ಭಿಕ್ಷೆಗೆ ಹೋಗ್ತಿದ್ರು. ಹಂಗ ಸೊಲ್ಲಾಪುರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ವೀರೇಶ್ವರ ಶರಣರು 3 ಆನೆ ದುಡ್ಡು ಕೊಟ್ಟಿರ್ತಾರ, ಬಾಳಲ್ಲ 3 ಆನೆ ದುಡ್ಡನ್ನು ಕೊಟ್ಟಿರ್ತಾರ. ಆ ದುಡ್ಡು ತಗೊಂಡ್ಬಂದು ಇಲ್ಲಿ ಅದಕ್ಕೆ ಇದಕ್ಕೆ ಬಳಸಬಹುದಾಗಿತ್ತು, ಕುಮಾರಾಚಾರ್ಯ ಬಳಸಲಿಲ್ಲ. ಶಿಷ್ಯರನ್ನು ಕರೆದು ಹೇಳ್ತಾರೆ, ನೋಡ್ರಪ್ಪ, ಇದೇನು ವೀರೇಶ್ವರ ಶರಣರು ಕೊಟ್ಟಾರಲ್ಲ, ಇದು ಸತ್ಯ ಶುದ್ಧ ಕಾಯಕದಿಂದ ಬಂದಿದ್ದೈತಿ, ಇದನ್ನ ಯಾವುದಕ್ಕೂ ಬಳಸೋದು ಬೇಡ ಅಂತ ಇದನ್ನ ಏನ್ ಮಾಡ್ಲಿ, ಒಂದು ಜಾಗದಾಗ ಇಲ್ಲೇ ಹೋಗಿರಿ, ಯಾವತ್ತೂ ಕೂಡ ಅವರ ಆಶೀರ್ವಾದ ನಮ್ಮ ಮ್ಯಾಗ ಇರ್ಲಿ ಅಂತ ಏನ್ ಮಾಡಿದ್ರು, ಆ ಹಣವನ್ನು ಬಳಸಲಾರ ಇದೇ ಸ್ಥಾನದೊಳಗೆ ಆ ಹಣವನ್ನು ನೆಲದೊಳಗೆ ಮುಗಿಸಿದ್ರು ಕುಮಾರಸ್ವಾಮಿಗಳು. ಅಂದ್ರೆ ಇವ್ರು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ, ಅವ್ರ ಇವ್ರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಅವೆರಡೂ ಹೆಂಗಿದ್ವು ಅಂತಂದ್ರ ಸಮುದ್ರ ಇದ್ದಾಗ ವಿಶಾಲವಾಗಿದ್ವು ಅಂತ. ಅದಕ್ಕೆ ಭಕ್ತಿ ಅಂತ ಹೋದಯ್ಯ ವೀರೇಶ್ವರ ಶರಣರು ಮಾಡಿದಂತ ಭಕ್ತಿ ಅಂತ ಹೋದಯ್ಯ, ಶರಣ ಬಸವೇಶ್ವರರು ಮಾಡಿದಂತ ಹೋದಯ್ಯ. ಶರಣ ಬಸವರ ಬಗ್ಗೆ ಎಲ್ಲರಿಗೂ ಗೊತ್ತ, ಹೌದಾ? ನಾವ್ ಎಷ್ಟೋ ಜನ, ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಕರ್ನಾಟಕಗಳು ಪುರಾಣಗಳು ನಡೀತಾವಂತಂದ್ರೆ ಶರಣ ಬಸವನ ಪುರಾಣಗಳು, ಅನ್ನದಾನ ಮಾಡಿರ್ತಕ್ಕಂಥದ್ದು. ಈಗ ಹಾಗೂ ಅವರ ಭಕ್ತಿನೂ ಕೂಡ ಈ ಸಮಾಜಕ್ಕೆ ಮೀಸಲಾಗಿರ್ತಕ್ಕಂಥದ್ದು. ಭಕ್ತಿ ಅಂತ ಹೋದಯ್ಯ ಹೇಮರೆಡ್ಡಿ ಮಲ್ಲಮ್ಮ ಮಾಡಿದಂತ ಹೋದಯ್ಯ. ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿ ಅದು ಕೂಡ ಹೆಂಗಪ್ಪ ಭಕ್ತಿಗೆ ನೋಡ್ರಿ, ನಾವೆಲ್ಲ ಏನೈತಿ, ಶ್ರೀಮಂತಿಕೆ ಐತಿ, ಎಲ್ಲ ಐತಿ ಅಂದ್ರೂ ಕೂಡ ಭಕ್ತಿ ಮುಂದೆ ಎಲ್ಲಾನು ಕೂಡ ಸೊನ್ನೆನ. ಮನುಷ್ಯನಿಗೆ ಮೊದಲು ಭಕ್ತಿ ಬೇಕು, ನಮ್ಮ ಆಡಂಬರ ಐತಿ ಅಂತಲ್ಲ. ಹೇಮರೆಡ್ಡಿ ಮಲ್ಲಮ್ಮನಂತಲ್ಲಿ ಏನಿತ್ತು, ಶರಣ ಬಸವರ ಹತ್ರ ಏನಿತ್ತು, ಅವ್ರ ಹತ್ತಲ್ಲಿ ಇದ್ದಿದ್ದು ಕೇವಲ ಭಕ್ತಿ ಮಾತ್ರ. ಕೇಳಬಹುದು, ಪ್ರಶ್ನೆ ಮಾಡಬಹುದು, ಹಂಗಾದ್ರೆ ಭಕ್ತಿ ಒಂದಿದ್ರೆ ಆಗ್ತಲ್ರಿ, ಮತ್ ಪೂಜೆ ಮಾಡಕ್ ಪತ್ರೆ ಹಾಕ್ಬೇಕು, ವಿಭೂತಿ ಹಾಕ್ಬೇಕು, ಗಂಧ ಹಾಕ್ಬೇಕು, ಗಂಟೆ ಹಾಕ್ಬೇಕು, ಪ್ರಶ್ನೆ ಮಾಡೋರು ಇರ್ತಾರೆ ನಗರ ಮಂದಿ, ಅದ ಯಾಕೆ ಬೇಕಪ್ಪ ಅಂತ. ಹೌದಲ್ಲ? ನಿಮ್ಮಲ್ಲಿ ಹುಡುಗ ನನ್ನ ಪ್ರಶ್ನೆ ಇದೆ, ನೀವು ಕೂತಿದ್ದು ಎಲ್ಲರೂ ಹುಡ್ತದಲ್ಲ, ಹುಡ್ತದ್ರೆ ಸ್ವಲ್ಪ ಹಾಗಾದ್ರೆ ಹುಡ್ತಂದ್ರೆ ಯಾಕಪ್ಪ ಅವೆಲ್ಲ ಬೇಕು? ಈಗ ಒಂದ್ ಅನ್ನೋದೈತಿ, ಒಂದ್ ಸಂಖ್ಯೆ ಒಳಗ, ಹೌದಾ? ಒಂದ್ ಐತಿ, ಸೊನ್ನೆನೂ ಐತಿ. ಈಗ ಸೊನ್ನೆ ತಂದು ಇಟ್ಟಿವಿ ಅಂತಂದ್ರೆ ಅದ್ರ ಬೆಲೆ ಏನು? ಸೊನ್ನೆ. ಈಗ ಒಂದ ಸೊನ್ನೆ, ಈಗ ಸೊನ್ನೆ ಬೆಲೆ ಏನು? ಸೊನ್ನೆನ, ಹೌದಾ? ಒಂದ್ರ ಬೆಲೆ ಒಂದು. ಈ ಭಕ್ತಿ ಅನ್ನೋದು ಒಂದಿದ್ದಂಗ ಸೊನ್ನೆ ಬೆಲೆ ಸೊನ್ನೆ ಐತಿ. ಈಗ ಸೊನ್ನೆ ಎಷ್ಟಿಟ್ರು ಬೆಲೆ ಬರುತ್ತಲ್ಲ, ಇದಕ್ಕೆ ಏನಿಲ್ಲ. ಭಕ್ತಿ ಅಂತಕ್ಕಂಥದ್ದು ಒಂದು, ಇದು ಸೊನ್ನೆ ಐತಿ, ಗೊತ್ತಾಗತ್ತಲ್ಲ? ಸೊನ್ನೆಗೆ ಯಾವುದೂ ಬೆಲೆ ಇಲ್ಲ, ಸೊನ್ನೆಗೆ ಯಾವುದೂ ಬೆಲೆ ಇಲ್ಲ, ಒಂದಕ್ಕೊಂದು ಬೆಲೆ ಐತಿ, ಹೌದಾ? ಅದ ಒಂದ್ರ ಮುಂದೆ ಒಂದು ಸೊನ್ನೆ ಇಟ್ರ, ಅದ್ರ ಮುಂದೆ ಒಂದು ಸೊನ್ನೆ ಇಟ್ರ, ಅದ್ರ ಮುಂದೆ ಒಂದು ಸೊನ್ನೆ ಇಟ್ರ 1000. ಯಾವ ಬೆಲೆ ಹೆಚ್ಚು ಮಾಡ್ತಿ? ಯಾವ ತನಗ ಬೆಲೆ ಇಲ್ಲ, ಸೊನ್ನೆ ಅಂತ ಬೆಲೆ ಐತಿ. ಅದನ್ನ ಒಂದ್ರ ಮುಂದಿಟ್ರ ಒಂದ್ರ ಬೆಲೆ ಹೆಚ್ಚಾಗ್ತ. ಹಂಗ ಭಕ್ತಿ ಅಂತಕ್ಕಂಥದ್ದು ಒಂದಿದ್ದಂಗ ಸೊನ್ನೆ ಅನ್ನೋದೇನೈತ್ಲ, ಇದು ಪೂಜಾ ಸಾಮಗ್ರಿಗಳಿದ್ದಂಗ. ಹೂವು ತಂದಿಟ್ರ 10 ಆಗತ್ತ, ಪತ್ರಿ ತಂದಿಟ್ರ 100 ಆಗತ್ತ. ಹೆಂಗ ನಾವು ಸೊನ್ನೆ ಅಂತಕ್ಕಂಥ ಸಾಮಗ್ರಿಗಳನ್ನ ಒಂದೊಂದು ತಂದಿಡ್ತೀವಿ, ಹಂಗ ನಮ್ಮ ಭಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಆ ಪೂಜಾ. ಭಕ್ತಿನೂ ಬೇಕು,
ಭಕ್ತಿ ಜೊತೆ ಒಂದಿಷ್ಟು ಆಚಾರ ವಿಚಾರ ಅಂತಕ್ಕಂಥ ಪೂಜಾ ಸಾಮಗ್ರಿಗಳು ಬೇಕು ಅಂತ. ಅದಕ್ಕೆ ಭಕ್ತಿ ಮಾಡ್ಬೇಕು, ನಾವು ಆಡಂಬರದ ಭಕ್ತಿ ಮಾಡಬಾರ್ದು. ನೀನ್ ಏನ ಮಾಡಪ್ಪ, ಮೊದಲ ಭಕ್ತಿ ಒಂದಿಟ್ಕೊಂಡು ನೀವು ಉಳ್ಕ ನೋಡ, 10 ರೂಪಾಯಿ ಕೊಡು, 1 ರೂಪಾಯಿ ಕೊಡು, ಏನ ಮಾಡಿದ್ರು ಕೂಡ ಏನ್ 24 ತಾಸು ಸೇವಾ ಮಾಡ್ಬೇಕಂತಿಲ್ಲ. ಆದ್ರೆ ಎಷ್ಟು ಹೊತ್ತು ಸೇವಾ ಮಾಡ್ತಿಲ್ಲ, ಆ ಸೇವಾ ಒಳಗೆ ಏನಿರ್ಬೇಕು ಅಂದ್ರೆ ಒಂದಿಷ್ಟು ಭಕ್ತಿ ಇರ್ಬೇಕು. ಅಂದ್ರೆ ಅದು ಸಾರ್ಥಕ ಆಗತ್ತಿಲ್ಲ ಅಂದ್ರೆ ಅದು ವ್ಯರ್ಥವಾಗಿ ಬಿಡ್ತೈತಿ.